ಮನಸ್ಸಿಗೆ ನೆಮ್ಮದಿ ಅನ್ನೋದು ಒಂದಿದ್ರೆ ದಿನಗಳು ಹೇಗೆ ಉರುಳುತ್ತೋ ಗೊತ್ತೇ ಆಗಲ್ಲ ಅಲ್ಲ. ಅದೇನೋ ನಿಜ. ನಮ್ಮ ಆದಿತ್ಯ ಮೊದಲನೇ ಲಾರಿನ ಮನೆ ಮುಂದೆ ತಂದು ನಿಲ್ಲಿಸಿದ ಘಟನೆ ನಿನ್ನೆ ಮುಂದೆ ನಡೆದಾಗಿದೆ. ಅಕ್ಕ, ಅವತ್ತು ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್ ಅನ್ನೋದು 100ರಲ್ಲಿ 1 ಆಗಿತ್ತು. ಆದ್ರೆ ಇವತ್ತು 10ರಲ್ಲಿ 1 ಅನ್ನೋ ಹಾಗೆ ಬೆಳೀತಾ ಇದೆ ಅಲ್ವಾ ಅತ್ತಿಗೆ? ನನ್ನ ಮಗ ಸೊಸೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಹಾ, ಆದ್ರೆ 10ರಲ್ಲಿ 1 ಅನ್ನೋ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ನಂಬರ್ 1 ಆಗಬೇಕು. ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಆಗುತ್ತೆ. ಆ ನಂಬಿಕೆ ನನಗಿದೆ. ಅಕ್ಕ, ಅವ್ರ ವೃತ್ತಿ ಜೀವನ ಏನೋ ಏಳ್ಗೆ ಆಗ್ತಿದೆ, ಆದ್ರೆ ಪರ್ಸನಲ್ ಲೈಫು. ದಾಮು, ಆದಿ ಪಾರ್ವತಿ ಅವ್ರ ಪರ್ಸನಲ್ ಲೈಫ್ನಲ್ಲೂ ಸಂತೋಷವಾಗಿ ಇದ್ದಾರಲ್ಲ. ಅದೇ ಅವ್ರ ಪಾಡಿಗೆ ಅವರು ಔಟ್ ಹೌಸ್ ಅಲ್ಲಿ ಅಲ್ವೇ, ಇಲ್ಲಿಗೆ ಆಗಾಗ ಬಂದು ಹೋಗ್ತಿರ್ತಾರಲ್ಲ. ಅದೇ ರೀ, ಆಗಾಗ ಯಾಕೆ ಅವ್ರು ಬಂದು ಹೋಗಿ ಮಾಡ್ಬೇಕು, ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೋದಲ್ವಾ ಅಂತ ನನ್ನ ಯೋಚನೆ. ಅಕ್ಕ, ಭಾವ, ನಿಮಗೆ ಗೊತ್ತು, ಫ್ಯಾಮಿಲಿಗಳಲ್ಲಿ ಎಂತೆಂಥ ಜಗಳ ಆಡಿರೋರೆ ದಿನಗಳು ಕಳೆದ ಹಾಗೆ ಆ ಕಹಿನೆಲ್ಲ ಮರೆತು ಮತ್ತೆ ಎಲ್ಲರೂ ಒಂದಾಗ್ತಾರೆ. ನಮ್ಮ ಆದಿತ್ಯ ಪಾರ್ವತಿ ಎಷ್ಟು ಒಳ್ಳೆ ಮಕ್ಕಳು. ಅವ್ರು ಯಾಕಕ್ಕ ಈ ಫ್ಯಾಮಿಲಿಯಿಂದ ಹೊರಗಡೆ ಇರಬೇಕು? ಅಕ್ಕ, ನೀವ್ಯಾಕೆ ಅವ್ರನ್ನ ಅವಾಗವಾಗ ಬಂದು ಹೋಗೋದಕ್ಕಿಂತ ಇಲ್ಲೇ ಇರಿ ಅಂತ ಕರಿಬಾರ್ದು? ಕರಿಬೋದು, ಆದ್ರೆ ಅವ್ರು ಬರ್ಬೇಕಲ್ಲ. ಬರಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಹಾಗಲ್ಲ ರಘು, ಅವ್ರೀಗ ಶ್ರೀಮಂತರಾಗಿದ್ದಾರೆ, ಅದಕ್ಕೋಸ್ಕರನೇ ಕರಿತಿದ್ದೀವಿ ಅಂತ ಅವ್ರೇನಾದರೂ ಅನ್ಕೊಂಡ್ಬಿಟ್ರೆ, ತಾವೇ ಸ್ವಂತ ದೊಡ್ಡ ಬಂಗ್ಲೆ ತಗೊಳ್ಳೋ ಸ್ಥಿತಿನಲ್ಲಿದ್ದಾರೆ. ಈಗ ಕರೆದ್ರೆ ಬರ್ತಾರಾ? ಅಕ್ಕ, ನಮ್ಮ ಆದಿತ್ಯ ಪಾರ್ವತಿ ಆ ಥರ ಯೋಚನೆ ಮಾಡೋ ಮಕ್ಕಳಲ್ಲ ಅಕ್ಕ. ನೀವು ಇದೇ ಮೊದಲನೇ ಸಲ ಏನಲ್ವಲ್ಲ ಕರಿತಾ ಇರೋದು, ಹಿಂದೆನೂ ಎಷ್ಟು ಸಲ ಕರೆದಿದ್ದೀರಾ, ಆದ್ರೆ ಅವರೇ ಬಂದಿಲ್ಲ ಅಷ್ಟೇ. ಆದ್ರೆ ಈ ಸಲ ನೀವು ಕರೆದ್ರೆ ಖಂಡಿತ ಬರ್ತಾರಕ್ಕ. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಅದೇನಂದ್ರೆ ಮಗು. ಅಕ್ಕ, ಮಗುನ ಅವರಿಬ್ರು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮಗುಗೋಸ್ಕರನಾದ್ರೂ ನೀವು ಈ ಸಲ ಕರೆದ್ರೆ ಖಂಡಿತ ಬರ್ತಾರೆ. ಅಕ್ಕ, ನಿಮಗೆ ಕರೆಯೋದಕ್ಕೇನಾದ್ರೂ ಹಿಂಜರಿಕೆ ಆದ್ರೆ ನಾನೊಂದ್ಸಲ ಕರೀಲ ಅಕ್ಕ? ಬೇಡ ದಾಮಿನಿ, ಈ ಮನೆಗೆ ಯಜಮಾನರು ಹಿರಿಯರು ಅಂದ್ರೆ ನಮ್ಮ ಅಣ್ಣ ಅತ್ತಿಗೆ, ಅವ್ರು ಹೋಗಿ ಕರೆದ್ರೇನೆ ಅದಕ್ಕೊಂದು ತೂಕ. ಹಾ, ಅದು ನಿಜಾನೇ ಅಕ್ಕ. ದೊಡ್ಡ ಮನ್ಸು ಮಾಡಿ ಅಕ್ಕ. ರಘು, ನೀವೇ ಒಂದ್ಸಲ ಸೂಕ್ಷ್ಮವಾಗಿ ಕೇಳಿ ತಿಳ್ಕೋಬೋದಾ? ಯಾಕಂದ್ರೆ ಅವರು ಇಲ್ಲಿಗೆ ನಮ್ ಜೊತೆನೆ ಇರಕ್ ಬರೋದು ಖುಷಿ ಖುಷಿಯಾಗಿ ಬರ್ಬೇಕು, ಸಂತೋಷದಿಂದ ಬರ್ಬೇಕು, ಬಲವಂತಕ್ಕಲ್ಲ. ನಿಜ. ಆಯ್ತಾಕಿಲ್ಲ, ನಾನೇ ಒಂದ್ಸಲ ಕೇಳ್ಬಿಡ್ತೀನಿ. ಅಡ್ರೆಸ್ ತಪ್ಪನಿದೆನಾ? ಇದು ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್ ಕಂಪನಿ ಓನರ್ ಮನೆನಾ? ಗುಡ್ ಮಾರ್ನಿಂಗ್ ಸರ್. ಓಹ್, ವೆರಿ ಗುಡ್ ಮಾರ್ನಿಂಗ್ ಗೋಪಾಲ್. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಕೂತ್ಕೊಳ್ಳಿ. ಓಹ್ ಗೋಪಾಲ್, ಇವ್ರು ನಮ್ಮ ಮಾವ ಹನುಮಂತು ಅಂತ. ನಮಸ್ಕಾರ. ನಾನು ಪ್ರೀತಿಯಿಂದ ಸಾರ್ತಿ ಅಂತ ಕರಿತೀನಿ. ಸಾರ್ತಿ, ಪಾರ್ವತಿಗೆ ಕಾಫಿ ಮಾಡ್ಕೊಂಬರಕ್ಕೆ ಹೇಳ್ತೀರಾ? ಬನ್ನಿ ಕೂತ್ಕೊಳ್ಳಿ.
ಇವತ್ತು ಅರಸನಕೋಟೆಗೆ ಪರ್ಮನೆಂಟ್ ಆಗಿ ಬರೋದ್ರ ಬಗ್ಗೆ ಆದಿತ್ಯ ಪಾರ್ವತಿ ಮನಸ್ಸಲ್ಲಿ ಏನಿದೆ ಅಂತ ಇಂಡೈರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ಬೇಕು. ಗೋಪಾಲ್, ಇವ್ರು ನಮ್ಮ ವೈಫ್ ಪಾರ್ವತಿ ಅಂತ. ನಮಸ್ಕಾರಮ್ಮ. ಸರ್, ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅರಸನಕೋಟೆ ದೊಡ್ಡ ಮಗ ನೀವು, ಜೊತೆಗೆ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿ ಓನರು, ಬೇಕಾದಷ್ಟು ಬಿಸ್ನೆಸ್ಗಳಿವೆ. ಅಂಥವರು ಇಂಥ ಮನೇಲಿದ್ದಿರಲ್ಲ ಸರ್. ನಿಮ್ಮಿಂದ ತಿಂಗಳ ಸಂಬಳ ತೊಗೊಳ್ಳೋ ನಾವೇ ಹೆಚ್ಚಿನ ಅನುಕೂಲ ಇರೋ ಮನೇಲಿದ್ದೀವಿ. ಬಟ್ ನೀವು ಯಾಕೆ ಸರ್? ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ತುಂಬಾ ಇದೆ ಮೇಡಮ್. ನಾನು ದೇವಸ್ಥಾನಕ್ಕೆ ಹೋಗದೆ ಆಫೀಸಿಗೆ ಬರೋದೇ ಇಲ್ಲ. ಆದರೆ ನಾವು ವಾಸ ಮಾಡ್ತಾ ಇರೋದೇ ದೇವಸ್ಥಾನದ ಒಳಗೆ. ನಾವಿರೋ ಮನೆ ನಮ್ಮ ಪಾಲಿಗೆ ಬರೀ ಒಂದು ಜಾಗ ಅಲ್ಲ, ದೇವಸ್ಥಾನದ ಒಂದು ಭಾಗ. ಯಾಕೆ ಅಂದರೆ ಅರಸನಕೋಟೆ ಅನ್ನೋದು ದಿನ ಬೆಳಗಾದ್ರೆ ನಮ್ಮ ಪಾಲಿಗೆ ಕೈ ಎತ್ತಿ ಮುಗಿಯೋ ದೇವಸ್ಥಾನ. ನಮ್ಮ ಅಪ್ಪ ಅಮ್ಮನೆ ನಮ್ಮ ಪಾಲಿನ ದೇವರುಗಳು. ನಮ್ಮ ಹತ್ರ ಈಗ ಸಾಕಷ್ಟು ಹಣ ಇದೆ. ಈ ಹಣ ದೊಡ್ಡ ಬಂಗ್ಲೆ, ಆಳು ಕಾಳುಗಳ ಮಧ್ಯೆ ಇರೋ ಅವಕಾಶನ ತಂದ್ಕೊಡ್ಬೋದು. ಆದರೆ ನಮ್ಮ ಅತ್ತೆ ಮಾವ ಅರಸನಕೋಟೆಯವ್ರ ಮುಖನ ದಿನ ಬೆಳಗಾದ್ರೆ ನೋಡೋ ಅದೃಷ್ಟ ಕಳೆದು ಹಾಕ್ಬಿಡುತ್ತಲ್ವಾ? ಅದಕ್ಕೆ ನಾವೆಷ್ಟೇ ಬೆಳೀಲಿ ಅರಸನಕೋಟೆ ಅಂಗ್ಲ ಬಿಟ್ಟು ಆಚೆ ಹೋಗಲ್ಲ. ಎಂಥ ದೊಡ್ಡ ಆದರ್ಶ ಸರ್ ನಿಮ್ಮದು. ಹ್ಯಾಟ್ಸಪ್ ಸರ್. ರಘು, ಆದಿ ಪಾರ್ವತಿ ಅರಸನಕೋಟೆಗೆ ಬಂದಿರೋದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಬರ್ತೀನಿ ಅಂತ ಹೋಗಿದ್ರಲ್ಲ, ಏನಾಯ್ತು? ಅಖಿಲ, ನಮ್ಮ ಮಗ ಸೊಸೆ ಇಬ್ರು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಆದರೆ ಸ್ವಭಾವದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ಅಂದ್ರೆ ಅರಸನಕೋಟೆ ಅನ್ನೋದು ದಿನ ಬೆಳಗಾದ್ರೆ ನಮ್ಮ ಪಾಲಿಗೆ ಕೈ ಎತ್ತಿ ಮುಗಿಯೋ ದೇವಸ್ಥಾನ. ಹೌದಾ ರಘು? ಹಾಗೆ ಹೇಳಿದ್ರ? ಹೌದಕ್ಕಿಲ್ಲ. ಆದ್ರೆ ಇದೇ ಮಾತನ್ನ ನನ್ನ ಹತ್ರ ಯಾಕೆ ಅವ್ರು ಹೇಳ್ಕೊತಾ ಇಲ್ಲ? ಅಲ್ಲ, ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಅಧಿಕಾರದಿಂದ ಇದು ನಮ್ಮ ಮನೆ, ನಮ್ಮ ಕುಟುಂಬ ಅಂತ ಲಗೇಜ್ ಸಮೇತ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ? ಅಕ್ಕ, ಅವರಿಗೆ ನಾವೇ ಬರ್ತೀವಿ ಅಂತ ಹೇಳೋದಕ್ಕೆ ಮುಜುಗರ ಇರ್ಬೋದಲ್ವಾ ಅಕ್ಕ? ಜಯ, ಫೋನ್ ಕೊಡು. ಹೇಳಿ ತಾಯಿ. ನಮಸ್ಕಾರ ಗುರುಗಳೇ. ತಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಮನೆಯಿಂದ ಹೊರಗೆ ಇರೋ ದೊಡ್ಡ ಮಗ ದೊಡ್ಡ ಸೊಸೆನ ಮನೆ ಕರಿಬೇಕು. ಹೇಗೆ, ಯಾವಾಗ ಕರೆದ್ರೆ ಒಳ್ಳೇದು ಅನ್ನೋದು ನಿಮ್ಮ ಪ್ರಶ್ನೆ. ಗುರುಗಳೇ, ನೀವು ಮಹಾತ್ಮರು. ನಾನು ಫೋನ್ ಮಾಡ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕಂಡುಕೊಂಡು ಮಾತಾಡ್ತಿದ್ದೀರಲ್ಲ ಗುರುಗಳೇ. ಹೀಗೆ ಹಿಂದೆ ಒಂದ್ಸಲ ಆದಿ ಪಾರ್ವತಿ ನಮ್ಮ ಮನೇಲೇ ಇರೋದಕ್ಕೆ ಅಂತಾನೆ ಬಂದಿದ್ದು. ಆದರೆ ಏನೇನೋ ಕಾರಣದಿಂದ ಅವರು ವಾಪಸ್ ಹೋಗ್ಬೇಕಾಗಿ ಬಂತು. ಆದರೆ ಈಗ ಅರಸನಕೋಟೆ ಅನ್ನೋ ದೇವಸ್ಥಾನನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದು ಗೊತ್ತಾಯ್ತು.
ಆದರೆ ಅರಸನ ಕೋಟೆ ಬಿಟ್ಟು ಹೋಗಲ್ಲ ಅಂತ ಹೇಳೋದಕ್ಕೂ ಅರಸನ ಕೋಟೆಗೆ ಬಂದು ಶಾಶ್ವತವಾಗಿ ಇಲ್ಲೇ ಇರೋದಕ್ಕೆ ಒಪ್ಪಿಗೆ ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಈ ಸಲ ಮನೆಗೆ ಬರೋ ಹಿರಿ ಮಗ ಹಿರಿ ಸೊಸೆ ನಮ್ಮ ಮನೇಲಿ ಶಾಶ್ವತವಾಗಿರೋ ಥರ ಆಗಬೇಕು. ಅದಕ್ಕೆ ನಾವೇ ಅವರನ್ನು ಹೋಗಿ ಕರಿತೀವಿ. ಅದಕ್ಕೆ ಒಂದು ದಿನ, ಒಂದು ಮುಹೂರ್ತ ಯಾವುದಾದ್ರೂ ಒಂದನ್ನು ಗೊತ್ತು ಮಾಡಿಕೊಡಿ ಗುರುಗಳೇ. ಅವರು ಅರಸನ ಕೋಟೆಗೆ ಶಾಶ್ವತವಾಗಿ ಬಂದು ನೆಲೆಸೋ ಸಮಯ ಬಂದಾಯ್ತಾ ಇದೆ. ಇನ್ನು 2 ದಿವಸ ಕಳೆದ್ರೆ ಅವರು ನೀವು ಒಟ್ಟಿಗೆ ಇರೋ ದಿನ ಬಂದೇ ಬಿಡುತ್ತೆ. ಹೇಗೆ ಗುರುಗಳೇ? ಹೇಗೆ ಎತ್ತ ಅನ್ನೋದನ್ನ ಆ ದೇವರೇ ನಿರ್ಣಯ ಮಾಡ್ತಾನೆ. ಒಳ್ಳೇದಾಗತ್ತೆ, ಚಿಂತೆ ಬೇಡ. ತುಂಬಾ ಸಂತೋಷ ಆಯ್ತು ಗುರುಗಳೇ, ಧನ್ಯವಾದಗಳು. ಒಳ್ಳೇದಾಗ್ಲಿ. ರಘು, ಗುರುಗಳು ಎಂಥ ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಗೊತ್ತಾ? ಆದಿ ಪಾರ್ವತಿನೇ ಇನ್ 2 ದಿನದಲ್ಲಿ ನಮ್ಮ ಜೊತೆನೆ ಶಾಶ್ವತವಾಗಿ ಇರೋದಕ್ಕೆ ಬರ್ತಾರಂತೆ. ಅಕ್ಕ, ಗುರುಗಳು ಹೇಳಿದಾರೆ ಅಂದ್ರೆ ಅದ್ ಖಂಡಿತ ನಡೆಯುತ್ತಕ್ಕ. ನನ್ಗಂತೂ ಈ 2 ದಿನ ಯಾವಾಗ ಕಳೆದು ಹೋಗುತ್ತೋ ಅನ್ನಿಸ್ತಿದೆ. ಒಂದು ಮಗುನ ಕಿಡ್ನಾಪ್ ಮಾಡಬೇಕು. ಮಗು ಅಡ್ರೆಸ್ ಫೋಟೋ ಕೊಟ್ಟರೆ ಡೀಲ್ ಆಯ್ತು ಅಂದ್ಕೊಳ್ಳಿ ಮೇಡಮ್. ಗುಡ್. ಮಗು ಫೋಟೋನ ನಾನು ನಿಮಗೆ ವಾಟ್ಸಪ್ ಮಾಡಿದ್ದೀನಿ, ನೋಡಿ. ಮೇಡಮ್, ಮಗು ಅಡ್ರೆಸ್ಸು? ಅರಸನ ಕೋಟೆ. ಹೆಸರು ಕೇಳಿರ್ಬೇಕಲ್ವಾ? ಅರಸನ ಕೋಟೆ ಅಂದರೆ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೇನಾ? ಹೌದು, ಅವ್ರ ಮೊಮ್ಮಗುನೇ ಇದು. ಈ ಮಗುನೇ ನೀವು ಕಿಡ್ನಾಪ್ ಮಾಡಿ ನನಗೆ ಒಪ್ಪಿಸ್ಬೇಕು. ಅರಸನ ಕೋಟೆ ಮೊಮ್ಮಗನ್ನ ಕಿಡ್ನಾಪ್ ಮಾಡೋದಂದ್ರೆ ತುಂಬ ರಿಸ್ಕ್ ಮೇಡಮ್. ರಿಸ್ಕ್ ತಕ್ಕ ಹಾಗೆ ರಿವಾರ್ಡ್ ಕೂಡ ಸಿಗುತ್ತೆ. ನೀವು ನಿರೀಕ್ಷೆನೆ ಮಾಡದೇ ಇರೋ ಅಷ್ಟು ಹಣ ನಾನು ನಿಮಗೆ ಕೊಡ್ತೀನಿ. ಓಕೆ ಮೇಡಮ್. ಮಗುನ ಯಾರಾದರೂ ಗೇಟಿನ ಆಚೆ ಕರ್ಕೊಂಬಂದರೆ ಅದ್ರ ಮುಂದಿನ ಅರ್ಧ ಗಂಟೆಯಲ್ಲಿ ಆ ಮಗು ನಿಮ್ಮ ಕೈಲಿರುತ್ತೆ ಅಂದ್ಕೊಳ್ಳಿ ಮೇಡಮ್. ಗುಡ್. ಇದು ಅಡ್ವಾನ್ಸ್. ಮಿಕ್ಕಿದ್ದು ಕೆಲಸ ಮುಗಿದ್ಮೇಲೆ ನಾನು ನಿಮಗೆ ಕೊಡ್ತೀನಿ. ಓಕೆ ಮೇಡಮ್. ಪಂಡ್ರಾಪುರದ ಪಾರ್ವತಿ, ಈ ಕ್ಷಣದಿಂದನೇ ನಿನ್ನ ಮಗುಗೆ ಕಂಟಕ ಶುರು. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಯಜಮಾನ್ರೆ, ಯಜಮಾನ್ರೆ, ಏನ್ ಬರೋ ಬುಡ್ಬುಡ್ಕೆ ಶಬ್ದ ಕೇಳಿಸ್ತಾ ಇದೆ ಅಲ್ವಾ? ಹೌದು ಬಾರು, ಬಾ ನೋಡೋಣ. ಯಾರು ಮನಿಯಾಗ ಮರಣ ಐತಿ, ಯಾರು ಮನಿಯಾಗ ಜನನ ಐತಿ ಅಂತ ಹೇಳ್ತೀವಿ ತಾಯಿ, ಹೇಳ್ತೀವಿ. ನಂಬುದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಇದು ದೇವರ ಆಜ್ಞೆ ಐತಿ. ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ದೇವ್ರ ಮ್ಯಾಗ ಭಾರ ಹಾಕು ತಾಯಿ.
ಹೆತ್ತ ತಾಯಿಯಾದವಳು ಶಿವಪುರ ಕ್ಷೇತ್ರಕ್ಕೆ ಹೋಗಿ ಆ ಮೃತ್ಯುವನ್ನು ಜಯಿಸಿದವನ ಪೂಜೆ ಮಾಡಿದ್ರೆ ಮಾತ್ರ ಮಗುವಿಗೆ ಉಳಗಾಲ ಐತಿ. ನೀ ಹಚ್ಚಿ ಹೋದ ನಂದಾದೀಪನ ಶಿವಪ್ಪನ ಪೂಜೆ ಮುಗಿಯೋ ತನಕ ಒಂದು ಹಿರಿ ಜೀವ ಕಾಯ್ತಾ ಇರಲಿ ತಾಯಿ, ಕಾಯ್ತಾ ಇರಲಿ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಯಜಮಾನ್ರೆ ಅಲ್ಲಿ ಯಜಮಾನ್ರೆ ಹೋಗ್ತಾ ಇದಾರೆ, ಕರೀರಿ ಯಜಮಾನ್ರೆ ಅವ್ರನ್ನ. ಹಲೋ, ಒಂದು ನಿಮಿಷ. ಯಜಮಾನ್ರೆ ತಡಿಬೇಡಿ ಅವ್ರನ್ನ. ಬೆಳಗಿನ ಜಾವನೆ ಬಂದು ದೇವ್ರು ನುಡಿಸಿದ್ದನ್ನ ನೋಡಿದ್ಬಿಟ್ಟು ಹೊರಟು ಬಿಡ್ತಾರೆ. ಅಲ್ಲ, ಅವರು ನಮ್ಮ ಮಗಳಿಗೇನೋ ಕಂಟಕ ಇದೆ, ಶಿವಪುರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು, ಆಗಲೇ ನಮ್ಮ ಮಗಳು ಉಳಿಯೋದು ಅಂತ ಹೇಳಿದ್ರು. ಇದು ಅವ್ರ ಮಾತಲ್ಲ, ದೇವರು ಅವ್ರ ಬಾಯಲ್ಲಿ ನುಡಿಸ್ತಾರೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಪಾರು, ನೀನು ಚಿಕ್ಕವಳಿದ್ದಾಗ ಹೀಗೆ ಭವಿಷ್ಯ ನುಡಿಯೋರೊಬ್ಬರು ಬಂದು ಹೇಳಿದ್ರು, ನೀನು ದೊಡ್ಡ ಅರಮನೆಗೆ ಸೊಸೆಯಾಗಿ ಹೋಗ್ತೀಯ ಅಂತ. ಆಗ ನಾನು ನಂಬಿರಲಿಲ್ಲ, ಆದರೆ ಈಗ ನೋಡು ನಿಜ ಆಗಿದೆ ಅಲ್ವಾ. ಹಾಗಾದ್ರೆ ಅವ್ರು ಹೇಳ್ದಾಗೆ ನನ್ನ ಮಗಳು ಕಂಟಕ ಇದೆ ಅಂತ ಹೇಳ್ತಾ ಇದೀಯಪ್ಪ? ಇನ್ನೆರಡು ದಿನಗಳಲ್ಲಿ ನನ್ನ ಆದಿ ಪಾರ್ವತಿ ಈ ಮನೆಗೆ ಬಂದಿರ್ತಾರೆ ಅಂತ ಗುರುಗಳು ಹೇಳಿದ್ದಾರೆ. ಅವ್ರ ಮಾತಿನ ಪ್ರಕಾರ ಅವರು ಸದಾ ನಮ್ಮ ಜೊತೆನೇ ಇಲ್ಲೇ ಇರೋ ಹಾಗಾಗಲಿ. ನಮ್ಮ ಮೊಮ್ಮಗು ನಮ್ಮ ಮನೆಯ ಬೆಳಕಾಗಿ 100 ಕಾಲ ಬಾಳಲಿ. ಇದೇನಿದು? ನಮ್ಮ ಮೊಮ್ಮಗು ನಮ್ಮ ಮನೆ ಬೆಳಕಾಗಿ 100 ಕಾಲ ಬಾಳ್ಲಿ ಅಂತ ನಾನು ಬೇಡ್ಕೊತಿದ್ದ ಹಾಗೆ ದೀಪ ಆರೋಯ್ತು. ಜಾಸ್ತಿ ಗಾಳಿನೂ ಬರ್ತಾ ಇಲ್ಲ. ಮತ್ತೇನಿದೆ ಅಪಶಕುನ? ಅಯ್ಯೋ ಲಕ್ಷ್ಮೀ ಪುಟಿ, ಅಯ್ಯೋ ಪಾಪು ಪಾಪು, ಜನನಿಯಲ್ಲಿ ಜನನಿ 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 ಅತ್ತೆ, ಮಗುನ ರೂಮ್ನಲ್ಲಿ ಒಂದನ್ನೇ ಬಿಟ್ಟು ನೀನು ಎಲ್ಲಮ್ಮ ಹೋಗಿದ್ದೆ? ಪಾಪ ಮಲಗಿದ್ಲು ಅತ್ತೆ. ಪ್ರೀತು ಫೋನ್ ಮಾಡಿದ್ದ ಅಂತ ಮಾತಾಡೋದಕ್ಕೆ ಹೋಗಿದ್ದೆ. ನೋಡು, ನೀನು ಮಗು ಜೊತೆ ರೂಮ್ನಲ್ಲಿ ಇರಲಿಲ್ಲ ಅಂದರೆ ಯಾರಿಗಾದ್ರೂ ಹೇಳ್ಬಿಟ್ಟಾದ್ರೂ ಹೋಗೋದು ತಾನೇ ನೋಡ್ಕೊಳ್ಳೋದಕ್ಕೆ. ನಾನು ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದರೆ ಮಗು ಬಿದ್ದುಬಿಡ್ತಿತ್ತು. ಬೀಳ್ತಿತ್ತು ಪಾಪು. ನನ್ನ ಮಗಳಿಗೆ ಏನಾಗಿಲ್ಲ ತಾನೆ? ಇಲ್ಲಮ್ಮ, ಮಗುಗೆ ಯಾವ ಅಪಾಯನೂ ಆಗಿಲ್ಲ. ಅಪಾಯ ಇನ್ನೂ ಪೂರ್ತಿ ಸರಿದಿಲ್ಲ ತಾಯಿ. ನೆರಳಿನಂತ ಹಿಂಬಾಲಿಸ್ತಾ ಇದೆ. ಏನು ಹೇಳ್ತಿದ್ದಾರೆ ಗುರುಗಳೇ? ಭಗವಂತ ನುಡಿಸ್ತಾ ಇರೋ ನಿಮ್ಮ ಮೊಮ್ಮಗುವಿನ ನಾಳೆ. ನಿಮ್ಮ ಮೊಮ್ಮಗುಗೆ ಕಂಟಕ ಇದೆ ತಾಯಿ. ಇದೇನು ದೊಡ್ಡ ಯಜಮಾನ್ರೆ, ಮಗಳ ಕಂಟಕ ನಿವಾರಣೆಗೆ ಪೂಜೆಗೆ ಹೋಗಬೇಕು ಅಂತೇಳಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇನ್ನೂ ಹೀಗೆ ಕೂತಿದ್ದೀರಲ್ಲ. ಮಗಳಂತೂ ಜೊತೆಗಿಲ್ಲ ಸಾರಥಿ, ಆದರೂ ಮಗಳು ಆಟ ಆಡ್ತಾ ಬೆಳೀತಿರೋದನ್ನು ನೋಡಿ ಸಮಾಧಾನ ಪಡ್ಕೊಳ್ಳೋ ಅಂಥ ಅಭ್ಯಾಸನ ಮಾಡ್ಕೊಂಡಿದ್ವಿ. ಜೊತೆಗೆ ಬಿಸ್ನೆಸ್ಸು ಎಲ್ಲ ಸರಿಯಾಗಿ ನಡೀತಾ ಇತ್ತು.
ಇನ್ನೇನು ಲೈಫಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ಇದೇನಿದು ಸಾರ್ಥಿ? ಅದೇ ಗೊತ್ತಾಗ್ತಿಲ್ಲ. ನಾವು ದೊಡ್ಡವರು, ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ತೀವಿ. ಆದರೆ ನಿಮ್ಮ ಮಗಳು ಏನೂ ತಿಳಿದೇವರು ಹಸುಗೂಸು. ಅಂಥ ಕೂಸಿಗೆ ಅನ್ಯಾಯ ಮಾಡುವಂಥ ಮನಸ್ಸು ಯಾಕೆ ಮಾಡಿದ್ನು ಆ ಭಗವಂತ? ಎಲ್ಲ ವಿಧಿ ಅನ್ಕೋಬೇಕು ಅಷ್ಟೇ. ಆದರೂ ಆ ವಿಧಿ ನಮ್ಮನ್ನು ಯಾಕಪ್ಪ ಕಾಡ್ತಾ ಇದೆ? ನಮ್ಮ ವಿದ್ಯಾಪುಟ್ಟಿಗೆ ಏನಾದರೂ ಆದರೆ ನಾನಂತೂ ಬದುಕಿರೋದಿಲ್ಲ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಮ್ಮ. ಮಗುಗೇನು ತೊಂದರೆ ಆಗಲ್ಲ. ಆಗೋ ತೊಂದರೆ ತಪ್ಪಲಿ ತಾನೇ ಆ ಭಗವಂತ ಭವಿಷ್ಯ ನುಡಿಯೋರ ಕೈಲಿ ಬಂದು ಭವಿಷ್ಯ ಹೇಳಿಸಿ ಪರಿಹಾರನೂ ಹೇಳಿರೋದು. ಕಷ್ಟ ಕೊಡೋ ದೇವರು ಕಷ್ಟಕ್ಕೆ ಪರಿಹಾರನೂ ಸೂಚಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ?